ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಆಚಾರ್. ಇವತ್ತಿನ ವಿಡಿಯೋದಲ್ಲಿ ವ್ಲಾಗ್ನ ಹೆಂಗೆ ಮಾಡ್ತಾರೆ, ಸೊ ಅದಕ್ಕೆಲ್ಲ ಏನೆಲ್ಲ ಎಕ್ವಿಪ್ಮೆಂಟ್ ಬೇಕು, ಅದಕ್ಕೆ ಎಡಿಟ್ ಮಾಡೋಕ್ಕೆ ಯಾವ ಸಾಫ್ಟ್ವೇರ್ ಇದ್ದರೆ ಬೆಸ್ಟು, ನಮ್ಮ ಮೊಬೈಲಲ್ಲೇ ಮಾಡ್ಕೋಬೋದಾ, ಒಂದು ಸಣ್ಣ ಬಜೆಟಲ್ಲಿ ವ್ಲಾಗ್ನ ಶುರು ಮಾಡ್ಬೋದಾ ಅನ್ನೋರಿಗೆ ಈ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಇನ್ನೂ ಅನೇಕ ಯೂಟ್ಯೂಬ್ ಟಿಪ್ಸ್ ಮತ್ತು ಟ್ರಿಕ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೀವು ನೋಡ್ಕೋಬೋದು ನಮ್ಮ ಈ ಚಾನಲಲ್ಲಿ. ಸಾಮಾನ್ಯವಾಗಿ ಒಂದು ಯೂಟ್ಯೂಬ್ ಅಂತಂದಮೇಲೆ ವ್ಲಾಗು, ಫುಡ್ ಕಂಟೆಂಟು, ಟ್ರಾವೆಲ್ಲು ಈ ಎಲ್ಲ ಮಿಕ್ಸ್ ಇರುತ್ತೆ. ಆದರೆ ನಾವು ಯೂಟ್ಯೂಬ್ಗಿಂತ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಹೆಂಗಪ್ಪ ಅಂದರೆ ನಾವೊಂದು ವಿಡಿಯೋ ಓಪನ್ ಮಾಡಿದ್ರೆ ಸಾಕು, ಯಾರಾದರೂ ಇವತ್ತಿನ ವಿಡಿಯೋದಲ್ಲಿ ನಾವು ಮೈಸೂರಿಗೆ ಹೋದ್ನು, ಬೆಂಗಳೂರಿಗೆ ಬಂದು, ಅಲ್ಲಿಗೋದ್ನು, ಅಲ್ಲಿ ಪಾನಿಪುರಿ ತಿನ್ನು, ಇಲ್ಲಿ ಮಸಾಲೆ ದೋಸೆ ತಿನ್ನು, ತುಂಬ ಚೆನ್ನಾಗಿತ್ತು, ಕೇವಲ ಕಮ್ಮಿ ರುಪೀಸು, ಈ ರೀತಿಯಾದಂಥ ವ್ಲಾಗ್ಸ್ಗಳು ಶುರು ಆಗಿಬಿಟ್ಟಿದೆ. ಜಸ್ಟ್ 30 ಸೆಕೆಂಡಲ್ಲಿ ಅವತ್ತು ದಿನನಿತ್ಯದ ಕಾರ್ಯಕ್ರಮಗಳನ್ನೇ ಮುಗಿಸ್ಬಿಡ್ತಾರೆ. ಸೊ ಆ ರೀತಿಯಾದಂಥ ಒಂದು ವ್ಲಾಗನ್ನ ಹೆಂಗೆ ಮಾಡ್ತಾರೆ, ಸೊ ಇದ್ರದ್ದೆಲ್ಲ ಕಂಪ್ಲೀಟ್ ಆದ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ನಾವು ಮೊದಲಿಗೆ ಯಾವ ಐಟಮು ನಮ್ಮ ಹತ್ರ ಇದ್ದರೆ, ಅಂದರೆ ಗೆಜೆಟ್ಸ್ ಇದ್ದರೆ ಯಾವ ರೀತಿ ವಿಡಿಯೋ ಮಾಡ್ಕೋಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಅಲ್ವಾ. ಸೊ ಆ ಮೊಬೈಲಲ್ಲಿ ಒಂದು 180p ತನಕನೂ ಕ್ವಾಲಿಟಿ ಕೊಡುವಂಥ ಇತ್ತೀಚೆಗೆ ಬರುವಂಥ ಮಾರ್ಕೆಟಿಗೆ ಬಂದಿರೋಂಥ ಮೊಬೈಲ್ಗಳಲ್ಲಿ ಇದೇ ಇದೆ. ಸೊ ನಾವು ಕ್ವಾಲಿಟಿ ಮತ್ತು ವಾಯ್ಸ್ ಕ್ವಾಲಿಟಿ ಎರಡನ್ನೂ ಕೂಡ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಒಂದು ಮಟ್ಟಿಗೆ ಕ್ಲಿಕ್ ಆಗ್ಬೋದು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹೆಂಗಪ್ಪ ಅಂದರೆ ಅದೇ ಮೊಗಳಲ್ಲಿ ಎದ್ದು ಅಲ್ಲುಜ್ಜರಿಂದ ಹಿಡಿದು ತಿಂಡಿ ತಿಂದು ಬಟ್ಟೆ ಹಾಕ್ಕೊಂಡು ಕಾಲೇಜ್ಗೆ ಹೋಗಿ ಅಲ್ಲೇನಾಯ್ತು ಅಲ್ಲಿ ಮುಗಿಸ್ಕೊಂಡು ಫ್ರೆಂಡ್ ಮಾತಾಡ್ಸ್ಕೊಂಡು ಬಂದು ಸಂಜೆ ಹೋಗಿ ಪಾನಿಪುರಿ ತಿಂದು ಬಸ್ ಹೊತ್ಕೊಂಡು ಮನೆಗೆ ಹೋಗೋದ್ರಲ್ಲಿ ವಿಡಿಯೋ ಮುಗಿಸ್ಬಿಡ್ತಾರೆ. ಸೊ ಇದು ಕಾಲೇಜ್ಗೆ ಹೋಗೋರು ಮತ್ತು ಈ ಕೆಲಸಕ್ಕೆ ಹೋಗೋರು ಈ ರೀತಿಯ ವ್ಲಾಗ್ಗಳನ್ನ ಮಾಡ್ತಾರೆ. ಸೊ ನಾವು ಮನೇಲೇ ಇದ್ದೀವಿ ಸರ್, ಹೆಂಗೆ ಮಾಡೋದು ವ್ಲಾಗು, ನಾವೊಬ್ಬ ಗೃಹಿಣಿ ಅನ್ನೋರಿಗೆ ಇನ್ನೊಂದು ಟಿಪ್ಸ್. ಹೆಂಗಪ್ಪ ಅಂದರೆ ಸಾಮಾನ್ಯವಾಗಿ ಲೇಡೀಸು ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಕಾಫಿ ಮಾಡ್ಕೊಡೋದಾಗಿರೋ, ಮತ್ತು ಅವ್ರ ಅಪ್ಪ ಅಮ್ಮನಿಗೆ ಆಗಿರ್ಬೋದು ಅಥವಾ ಅವರ ಅತ್ತೆ ಮಾವರಿಗೆ ಆಗಿರ್ಬೋದು ಟೀ ಕಾಫಿ ಕೊಡೋದು ಶುರು ಮಾಡಿ, ಅಡುಗೆ ಮಾಡೋಕ್ಕೆ ಶುರು ಮಾಡಿ, ಸೊ ಲಾಸ್ಟು ಅವ್ರಿಗೆ ಕೂಡ ಊಟ ಮಾಡಿ ಮಲ್ಕೊಳ್ಳೋ ಲೆವೆಲ್ ಕೂಡ ಸಣ್ಣ ಪುಟ್ಟ ಒಂದಷ್ಟು ಸೇರಿಸ್ಬೋದಂಥ ಒಂದು ವೀಡಿಯೋ ತಿಳ್ಕೊಳ್ಳೋಗಳನ್ನ ಸೇರಿಸಿ ಆ ವಿಡಿಯೋನೇ ಹೆಣ್ಣು ಮಾಡ್ತಾರೆ. ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ವ್ಲಾಗ್ ಮಾಡ್ತಾರೆ. ಆದರೆ ನಮ್ಮ ಡಾಕ್ಟರ್ ಬ್ರೋ ಮತ್ತು ಇನ್ನು ಪಾಸ್ಪೋರ್ಟ್ ಕನ್ನಡಿಗ ಇನ್ನೂ ಬೇರೆ ಬೇರೆ ದೊಡ್ಡ ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಾರೆ, ಜಸ್ಟ್ ಒಂದು ಗೋಪ್ರೋ ಅಥವಾ ಇನ್ಸ್ಟಾ 360 ಸೊ ಈ ರೀತಿಯಾದ ದೊಡ್ಡ ಕ್ಯಾಮ್ರಾಗಳನ್ನು ಬಳಸ್ತಾರೆ. ಅವು ನೋಡೋದಕ್ಕೆ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಅದ್ಭುತವಾದ ಕ್ಯಾಮ್ರಾಗಳು, ಹಾಗೆ ಸಣ್ಣದಾಗಿದ್ದ ಟ್ರೈಪೋಡ್ಗಳನ್ನ ಬಳಸ್ತಾರೆ. ಸೊ ಆಗ ಅವರು ಜಸ್ಟು ಅವ್ರ ಲಗೇಜು ಮತ್ತು ಒಂದು ಕ್ಯಾಮ್ರಾ ಮತ್ತು ಒಂದು ಹಾರ್ಡ್ ಡಿಸ್ಕು ಲ್ಯಾಪ್ಟಾಪ್ನೆಲ್ಲ ಯೂಸ್ ಮಾಡಿಕೊಂಡು ಸ್ವಲ್ಪ ಒಂದು 20 ನಿಮಿಷ 30 ನಿಮಿಷ ಆಗೋ ವಿಡಿಯೋಗಳನ್ನು ಅವರು ಕಮ್ಮಿ ಅಂದರೂ ಒಂದು ವಾರ ತನಕನೂ ಕೂಡ ಶೂಟ್ ಮಾಡ್ತಾರೆ. ಒಂದೇ ದಿನಕ್ಕಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಅದು. ಯಾಕಪ್ಪ ಅಂದರೆ ಇನ್ಫಾರ್ಮೇಷನ್ ತಿಳ್ಕೋಬೇಕು, ಆ ಪ್ಲೇಸ್ಗೆ ಹೋಗ್ಬೇಕು, ಒಂದೇ ದಿನಕ್ಕೆ ಎಲ್ಲ ಪ್ಲೇಸ್ನೂ ಕವರ್ ಮಾಡ್ತೀನಿ ಅಂದರೆ ಕಷ್ಟ ಇದೆ. ಸೊ ಅದರಿಂದ ಅವರು ತಿಂಗಳಾನ್ಗಟ್ಟಲೆ ಸುತ್ತಿ ಒಂದು ಈ ಪ್ಲೇಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅದರಲ್ಲೂ ಅದರ ಪ್ಲೇಸ್ ಬಗ್ಗೆ ತಿಳ್ಕೊಂಡು ಯಾವ್ಯಾವ ಪ್ಲೇಸ್ಗೆ ಹೋದರೆ ಬೆಸ್ಟು ಅನ್ನೋದನ್ನೆಲ್ಲ ಅವರು ಅನಲೈಸ್ ಮಾಡಿ ನಂತರ ವ್ಲಾಗ್ ಮಾಡೋದು. ಸೊ ನಿಮಗೊಂದು ಐಡಿಯಾ ಬಂದಿರುತ್ತೆ ಅಂತ ಭಾವಿಸ್ತೀನಿ, ನಾವು ವ್ಲಾಗ್ನ ಹೆಂಗೆ ಮಾಡೋದು ಅಂತ. ಸೊ ಈಗ ಎಲ್ಲನೂ ಹೇಳ್ಬಿಟ್ರಿ ಸಮಯ, ಈಗ ನಮ್ಮ ವ್ಲಾಗ್ ಶುರು ಮಾಡಬೇಕು ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅನ್ನೋದಾದರೆ, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮೈಕ್ ಸಿಗುತ್ತೆ, ಇಲ್ಲಿ ನೋಡ್ತಿರ್ಬೋದು. ಸೊ ಈ ಒಂದು ಸಣ್ಣ ಮೈಕನ್ನೇ ಪರ್ಚೇಸ್ ಮಾಡಿ ಸದ್ಯದ ಪರಿಸ್ಥಿತಿಗೆ. ಅಥವಾ ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಜಾಸ್ತಿ ಇದೆ, ನಾವು ಒಂದು ಸ್ವಲ್ಪ ಮೈಕು ಇನ್ವೆಸ್ಟ್ ಮಾಡ್ಬೋದು ಅಂದಾದರೆ ಬೋಯಾ ಒಂದು ಮೈಕ್ನ ತಗೊಳ್ಳಿ. ಇದು ಕಾಣಿಸ್ತಿದೆಯಲ್ಲ, ಈ ಕಾಲರ್ ಮೈಕ್ನ ತಗೊಳ್ಳಿ ಸಾಕು, ಬೆಸ್ಟು, ತುಂಬ ಲೆಂತಿಯಾಗಿದೆ. ಸೊ ನೀವು ಯೂಸ್ ಮಾಡ್ಕೋಬೋದು. ಸೊ ಸಾಮಾನ್ಯವಾಗಿ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ, ಸೊ ಅದ್ರ ಬಗ್ಗೆ ಏನು ವರಿ ಇಲ್ಲ ಕ್ಯಾಮ್ರಾದ ಬಗ್ಗೆ. ಸೆಕೆಂಡ್ ಏನಪ್ಪ ಅಂದರೆ ಮೈಕಿಗೇನು ಸ್ವಲ್ಪ ಮಹತ್ವವನ್ನು ಕೊಡಬೇಕು. ಯಾಕಪ್ಪ ಅಂದರೆ ನಾವು ಮಾತಾಡೋವಂಥ ವಾಯ್ಸು ನಿಮಗೆ ಕೇಳಿಸ್ಬೇಕು ಚೆನ್ನಾಗಿ ಅಂತಂದರೆ ಈ ಮೈಕು ತುಂಬ ಇಂಪಾರ್ಟೆಂಟು. ಇನ್ನೊಂದು ಮೂರನೇದು ಏನಪ್ಪ ಅಂತಂದರೆ ಲೈಟು. ಸೊ ಲೈಟೇ ಬೇಕಪ್ಪ, ನಿಮ್ಗೆ ಇಟ್ಕೊಂಡು ತಿರ್ಗಾಡೋಕ್ಕೆ ಯಾರೂ ಇಲ್ಲಕ್ಕಪ್ಪ, ಸುಮ್ಗೆ ಏನು ಮಾಡೋದಪ್ಪ, ಲೈಟ್ ಏನಕ್ಕೆ ಅಂತಂದರೆ, ಸೊ ಈಗ ನೀವು ಕಾಣ್ತಿದ್ದೀರ ಅಂದರೆ ನನ್ನ ಮುಂದ್ಗಡೆ 4-5 ಲೈಟ್ ಇದೆ, ಮೇಲ್ಗಡೆ ಕೆಳಗಡೆ ಆ ಕಡೆ ಈ ಕಡೆ ಎಲ್ಲ ಲೈಟ್ ಇದೆ. ಸೊ ಅದು ಸ್ವಲ್ಪ ಅದರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕ್ಯಾಮ್ರಾ. ಸೊ ಅದರಿಂದ ಏನು ಮಾಡಬೇಕು, ನಾವು ವೀಡಿಯೋನ ಒಳ್ಳೆ ಕ್ವಾಲಿಟಿಯಲ್ಲಿ ಬರೋದಕ್ಕೆ ಟ್ರೈ ಮಾಡಬೇಕು. ಕೆಲವರು ಅಂತಾರೆ ಬರೀ ಆಡಿಯೋ ಇದ್ದರೆ ಸಾಕು, ಒಂದೊಳ್ಳೆ ಆಡಿಯೋ ಕೊಟ್ಟರೆ ನೀವು ಚೆನ್ನಾಗಿ ಕ್ಲಿಕ್ ಆಗ್ತೀರ ಅಂತ. ಸೊ ಇತ್ತೀಚಿನ ಟ್ರೆಂಡು ಅದು ಕ್ರಾಸ್ ಆಗಿಬಿಟ್ಟೈತೆ, ಎರಡೂ ಚೆನ್ನಾಗಿದ್ರೆ ನೋಡೋದು ಕಷ್ಟ ಹಂಗಾಗಿದೆ. ಸೊ ಜಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಬಂದರು ಹಂಗೆ ಹಿಂಗೆ ಅಂತ ಮಾತಾಡ್ಕೊ ಬಂದ್ಬಿಟ್ಟು ಸುಮ್ಮನೆ ಜಸ್ಟ್ ಕುಂತಿದ್ದು ನಿಂತಿದ್ದು ಕ್ಯಾಕಿಸೋದು ತಿಂದಿದ್ದು ಇದು ಎಲ್ಲನೂ ಹಾಕ್ತಾರೆ, ಅದನ್ನ ಕುತ್ಕೊಂಡು ನೋಡ್ತಾರೆ. ಆ ಮಟ್ಟಿಗೆ ಆಗಿಬಿಟ್ಟಿದೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ. ಸೊ ಅದರಿಂದ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಯಾವುದಕ್ಕೂ ಕಾಂಪ್ರೂವ್ ಆಗಬಾರ್ದು. ಕಾಂಪ್ರೂವ್ ಆಯಿತು ಅಂದರೆ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಯಾಕಂದರೆ ನಮ್ಮ ಥರನೂ ಕೂಡ ನಿಮ್ಮದು ಚಾನಲು
ಕೈಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಮೊದಲೇ ಹೇಳ್ದಂಗೆ ಮೊಬೈಲ್ ಇರುತ್ತೆ, ಒಂದು ಮೈಕ್ ಪರ್ಚೇಸ್ ಮಾಡಬೇಕು, ನೆಕ್ಸ್ಟು ಒಂದು ಚಿಕ್ಕದಾಗಿರೋದು ಟ್ರೈಪಾಡ್ನ ಯೂಸ್ ಮಾಡಿ. ಸೊ ಈ ಥರ ಒಂದು ಟ್ರೈಪಾಡ್ ಇದ್ದರೆ ಆರಾಮಾಗಿ ನೀವು ವೀಡಿಯೋನ ಶುರು ಮಾಡ್ಕೋಬೋದು. ಸೊ ಈಗ ಟೆರೆಸ್ ಮೇಲ್ಗಡೆ ಹೋಗಿ ನಿಮಗೆ ಹೆಂಗೆ ವೀಡಿಯೋ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಚಿಕ್ಕದಾಗಿದೆ, ನೋಡ್ಕೊಬನ್ನಿ. ಸೊ ಅವಾಗಲಿಂದ ನಾನು ನಿಮಗೆ ವೀಡಿಯೋನ ಹಂಗೆ ಮಾಡಿ ಚೆನ್ನಾಗಿ ಬರುತ್ತೆ, ಹಿಂಗೆ ಮಾಡಿ ಚೆನ್ನಾಗಿ ಬರುತ್ತೆ, ಮತ್ತು ಮೈಕ್ ಇರಬೇಕು, ಒಂದೊಳ್ಳೆ ಮೊಬೈಲ್ ಇರಬೇಕು ಅಂತಂದೆ. ಆದರೆ ವೀಡಿಯೋನೇ ಹೆಂಗೆ ಮಾಡಬೇಕು ಅನ್ನೋದೇ ನಿಮ್ಗೆ ಹೇಳಿಲ್ಲ. ಸೊ ಅದರಿಂದ ನಮ್ಮ ಮನೆಯ ಮೇಲ್ಗಡೆ ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಮನೆಯ ಮೇಲ್ಗಡೆ ಬಂದು ನಿಂತಿದ್ದೀನಿ ಟೆರೆಸ್ ಮೇಲೆ. ಸೊ ನಿಮ್ಗೆ ಗೊತ್ತಿರುತ್ತೆ ಮೇಲ್ಗಡೆ ಲೊಕೇಶನ್ ನೋಡಿದ್ರೆ. ಸೊ ತುಂಬ ಬೆಸ್ಟ್ ಆದ ಒಂದು ಲೊಕೇಶನ್ಲೇ ನಾನು ಇರೋದು ಇವಾಗ. ಸೊ ಇವಾಗ ನೀವು ವೀಡಿಯೋನ ಶುರು ಮಾಡ್ತಿದ್ದೀನಿ ಅಂತಂದರೆ ಜಸ್ಟ್ ಒಂದು ಟ್ರೈಪಾಡು, ಒಂದು ಮೊಬೈಲು ಮತ್ತು ಒಂದು ಮೈಕ್ ಇದ್ದರೆ ಸಾಕು. ಸೊ ಹೆವಿ ಗಾಳಿ ಬರ್ತಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದರಿಂದ ಮಳೆನೂ ಬರೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಆವಾಗಲೇ ಬಂದು ಕೂಡ ಹೋಯ್ತು, ನೀವು ನೋಡ್ತಿರ್ಬೋದು ಇದೆಲ್ಲ ಫುಲ್ ನೀರು ನಿಂತಿದೆ. ಸೊ ಅದರಿಂದ ಏನಪ್ಪ ಅಂತಂದರೆ, ಸೊ ಈಗ ನೀವು ವೀಡಿಯೋ ಶುರು ಮಾಡ್ತಿದ್ದೀರಾ ಅಂತಂದರೆ ಜಸ್ಟ್ ಈ ರೀತಿಯಾಗಿ ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳಿ. ಸೊ ಇತ್ತೀಚೆಗೆ ಬರೋಂಥ ಮೊಬೈಲ್ಗಳಲ್ಲಿ ಸೊ ಈ ರೀತಿ ಆ್ಯಂಗಲಲ್ಲಿ ನೀವು ಶೂಟ್ ಮಾಡ್ಬೋದು ಆರಾಮಾಗಿ, ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ನೀವು ಸಣ್ಣ ಸಣ್ಣ ವೀಡಿಯೋಗಳನ್ನ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ಲೇಸ್ ಬಗ್ಗೆ ತಿಳಿಸ್ತಿದ್ದೀನಿ ಅಂದರೆ ಸೊ ನೀವು ಈ ರೀತಿ ಮಾತಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಕ್ಯಾಮ್ರಾನ ಹಿಂಗೆ ತಿರುಗಿಸಿ. ಸೊ ಇಲ್ಲಿ ಮರ ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಸುತ್ತಮುತ್ತ ಹೊಲಗಳೆಲ್ಲ ಕಾಣಿಸ್ತಾ ಇದೆ. ಸೊ ಅಲ್ಲಿ ಅಕ್ಕಿಗಳು ಹಾರಾಡ್ತಿದೆ, ಇಲ್ಲಿ ಮನೆ ಮುಂದೆ ಕಾಗೆ ಕುಂತಿದೆ. ಸೊ ಈ ರೀತಿಯಾಗಿ ನೀವು ಕ್ಯಾಮ್ರಾವನ್ನು ಬದಲಾಯಿಸಿ ಆರಾಮಾಗಿ ಸೊ ನೀವು ಮಾತಾಡ್ಬೋದು. ಬ್ಯಾಕ್ ಕ್ಯಾಮ್ರಲ್ಲಿ ವೀಡಿಯೋ ರೆಕಾರ್ಡ್ ಮಾಡ್ತಿರೋದು. ಸೊ ಹಂಗೇನು ಕೂಡ ಸ್ವಲ್ಪ ಕ್ವಾಲಿಟಿನೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲಿ ಟ್ರೈಪಾಡು ಮತ್ತು ಮೈಕ್ ಕೂಡ ಎರಡೂ ಇದೆ. ಸೊ ನೀವು ಜಸ್ಟ್ ಮೊಬೈಲಲ್ಲೂ ಕೂಡ ಹಿಂಗೆ ಶುರು ಮಾಡ್ಕೋಬೋದು. ಸೊ ಟ್ರೈಪಾಡೇ ಬೇಕು, ಮೊಬೈಲೇ ಬೇಕು ಅಂತಲ್ಲ, ಬಟ್ ಹಿಂಗೆ ಇಟ್ಕೊಂಡ್ರೆ ಸ್ಕ್ರೀನ್ ಓದ್ಕೊಬಿಡುತ್ತೆ. ಸೊ ಅದರಿಂದ ಒಂದು ಟ್ರೈಪಾಡ್ ಇದ್ದರೆ ಆರಾಮಾಗಿ ನೀವು ಮಾಡ್ಕೋಬೋದು. ಇವಾಗ ನಮ್ಮ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡಿದ್ರೆ ಹೆಂಗೆ ಬರುತ್ತೆ, ಟ್ರೈಪಾಡ್ ಮತ್ತು ಮೈಕ್ ಇಲ್ಲದೇನೆ, ಅದನ್ನು ನೋಡೋಣ ಬನ್ನಿ ಇವಾಗ. ಸೊ ಇದು ನಾನು ನನ್ನ ಮೊಬೈಲ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರುವಂಥದ್ದು. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಸೊ ಈ ರೀತಿ ಜಸ್ಟ್ ಹ್ಯಾಂಡಲ್ ಇಟ್ಕೊಂಡಿರೋದು ನೀವು ಕಾಣಿಸ್ತಿರ್ಬೋದು. ಟ್ರೈಪಾಡ್ ಇಲ್ಲ, ಏನಿಲ್ಲ, ಜಸ್ಟ್ ಮಾತಾಡ್ತಿರೋದು. ಮೈಕ್ ಕೂಡ ಇಲ್ಲ, ಮೈಕ್ ಆ ಕಡೆ ಇದೀನಿ ಬಟ್ ಪ್ಲಗ್ ಮಾಡಿಲ್ಲ. ಓಕೆನಾ? ಸೊ ಬರೀ ಇದು ಹೊರಗಡೆ ಬರ್ತಿರುವಂಥ ವಾಯ್ಸು. ಸೊ ಇವಾಗ ಒಂದು ಪ್ಲೇಸ್ ಹತ್ರ ಬಂದು ಕೂತ್ಕೊತೀನಿ ಶಿಸ್ತಾಗಿ. ಸೊ ಇವಾಗ ಸೊ ಜಸ್ಟ್ ನೀವು ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಒಂದು ಪ್ಲೇಸ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದರೆ ಸೊ ಇಲ್ಲೊಂದು ಮರ ಇದೆ. ಸೊ ಇದ್ರ ಬಗ್ಗೆನೂ ಕೂಡ ನೀವು ಕ್ಯಾಮ್ರಾವನ್ನು ಹಿಂಗೆ ರೊಟೇಟ್ ಮಾಡಿ ಹಿಂಗೆ ತೋರಿಸ್ಕೊಂಡು ಮಾತಾಡ್ಬೋದು. ಅಥವಾ ನೀವು ಒಂದು ಬ್ಯಾಕ್ ಕ್ಯಾಮ್ರಲ್ಲಿ ಕೂಡ ವೀಡಿಯೋ ಮಾಡ್ತಿತ್ತು ಅಂದರೆ ಆರಾಮಾಗಿ ಮಾಡ್ಕೋಬೋದು. ಸೊ ನಿಮಗೆಲ್ಲ ಪ್ರೊಸೀಜರು ತಿಳಿಸ್ಕೊಟ್ಟೆ, ಈ ರೀತಿ ಮೊಬೈಲ್ ಬೇಕು, ಈ ರೀತಿ ಟ್ರೈಪಾಡ್ ಬೇಕು, ಈ ರೀತಿ ಲೈಟ್ ಬೇಕು ಅಂತ. ಆದರೆ ನಮ್ಮ ಮೊಬೈಲಲ್ಲಿ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ತಿಳಿಸ್ತಿಲ್ಲ. ಸೊ ಅದರಿಂದ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ, ಈ ಒಂದು ಸಣ್ಣ ತುಣುಕಲ್ಲಿ. ಸೊ ನೀವು ಈ ರೀತಿಯೂ ಕೂಡ ಒಂದು ಸಣ್ಣದಾಗಿ ವ್ಲಾಗ್ನು ಕೂಡ ಶುರು ಮಾಡ್ಕೋಬೋದು, ಯಾವುದೇ ರೀತಿಯ ಮೈಕು ಮತ್ತು ಟ್ರೈಪಾಡು ಕೂಡ ಇಲ್ದೇನೆ. ಸೊ ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಇನ್ನೂ ಒಂದು ಸ್ವಲ್ಪ ಮಾಹಿತಿ ತಿಳಿಸಿ ಅಂತಂದರೆ ಹೇಳಿ. ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸ್ನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ನಮಸ್ತೆ, ಜೈ ಹಿಂದ್.